ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪರೋಟಾ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಟೊಮೆಟೊ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಪರೋಟಾ ಜೊತೆ ಸಾಸ್ ಬಳಸ್ತಾರೆ, ಅದರ ರೀಪ್ಲೇಸ್ ಆಗಿ ನಾನು ಸಾಸ್ ಕೆಮಿಕಲ್ ಜಾಸ್ತಿ ಇರ್ತೈತಿ. ಹೊರಗಡೆ ಹೋದಾಗೆಲ್ಲ ನಾವು ಸಾಸನ್ನೇ ಬಳಸ್ತೀವಿ ಹೆಚ್ಚಾಗಿ. ಮನೆಯಾಗೂ ಕೂಡ ಅದನ್ನೇ ಬಳಸೋದು ಅಷ್ಟು ಉತ್ತಮ ಅಲ್ಲ. ಹೊರಗಡೆ ಹೋದಾಗ ಏನು ಮಾಡೋಕ್ಕಾಗಲ್ಲ. ಈಗಿನ ಜಮಾನದೊಳಗಂತೂ ಹೊರಗಡೆ ಹೋದಾಗ ತಿಂದಾಗ ಅದು ಕಾಮನ್ ಆಗಿ ಕೊಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಆಲೂ ಪರೋಟಾ ಜೊತೆ ಈ ರೀತಿ ಚಟ್ನಿ ಮಾಡಿರ್ತೀನಿ ಮನ್ಯಾಗ. ಅದನ್ನು ಯಾವ ರೀತಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾರಿ ರುಚಿ ಹತ್ತೈತೆ ನೋಡ್ರಿ. ಪರೋಟಾ ಜೊತೆ ಬೆಸ್ಟ್ ಕಾಂಬಿನೇಷನ್ನ. ಇದಕ್ಕೆ ನಾನು 1 ಕಿಲೋದಷ್ಟು ಟೊಮೆಟೊ ತೊಗೊಂಡಿನಿ. ಒಂದರೊಳಗೆ 2 ಭಾಗವನ್ನಾಗಿ ಮಾಡಿ ಒಂದು ಕಡಾಯಿ ಒಳಗೆ ಹಾಕ್ಕೊಂಡು 1 ಚಮಚೆಯಷ್ಟು ಎಣ್ಣೆ ಹಾಕ್ಕೊಂಡಿನಿ. ಚೆಂದಾಗೆ ಫ್ರೈ ಮಾಡ್ಕೊಳತ್ತೀನಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಸಾಫ್ಟ್ ಆಗಬೇಕು ಅವು ಟೊಮೆಟೊ. ನಮ್ಗೆ ಗೊತ್ತಾಗ್ತೈತಿ ಮ್ಯಾಲಿನ ಪದರ ಉಚ್ಚಿರ್ತೈತಿ ಸೊಟ್ಟಿ. ಆ ರೀತಿಯಾಗಿ ನಾವು ಹುರ್ಕೋಬೇಕು ಟೊಮೆಟೊವನ್ನು. ಅದ್ರ ಜೊತೆಗೆ 2 ರಿಂದ 3 ಮೆಣಸಿಕಾಯಿ ಹಾಕ್ಕೊಂಡಿನಿ. ಭಾಳ ಬೇಡ. ಸಾಸದ ಬದಲಾಗಿ ನಾವು ಇದನ್ನು ಮಾಡಕತ್ತೀವಂದ್ರೆ ಜಾಸ್ತಿ ಖಾರ ಹಾಕೋದು ಬೇಡ. 1 ಕಿಲೋಕ್ಕೆ 2-3 ಮೆಣಸಿಕಾಯಿ ಆದ್ರೆ ಸಾಕು. ಇದು ಪೂರ್ತಿ ಆರ್ಬೇಕು ನೋಡ್ರಿ. ಫ್ರೈ ಮಾಡ್ಕೊಂಡಿದ್ದು ಪೂರ್ತಿ ಆರಿದಾದ್ಮೇಲೆ ನಾನು ಫ್ರೆಶ್ ಆಗಿರುವಂತಹ ಕರಿಬೇವು ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಸ್ವಲ್ಪ ಜೀರಿಗೆ ಮತ್ತು ಬೆಲ್ಲ ಹಾಕೋತೀನಿ ನೋಡ್ರಿ. ಇದು ಸಾಸ್ನ ಬದಲಾಗಿ ಬಳಸಾಕತ್ತೀವಿ ನಾವು. ಸ್ವೀಟ್ ಜಾಸ್ತಿ ಇರಬೇಕು, ಅದ್ರ ಸಲುವಾಗಿ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಂಡಿನಿ. ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕ್ಕೊಂಡಿನಿ, ತೊಳೆದ್ಬಿಟ್ಟು ಹಾಕ್ಕೊಂಡಿನಿ. ಮತ್ತು ಒಂದು 7-8 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಈ ಚಟ್ನಿ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಟೊಮೆಟೊ ಚೆಂದಾಗೆ ಈ ರೀತಿ ಹುರ್ಕೊಂಡಿರಬೇಕು. ಜೋರಿಗೆ ಫ್ಲೇಮ್ ಇಟ್ಟು ಹುರ್ಕೊಳ್ಳೋದು ಬೇಡ. ಮೀಡಿಯಮ್ ಫ್ಲೇಮ್ನಾಗ ಈ ರೀತಿ ಸಾಫ್ಟ್ ಆಗುವವರೆಗೂ ಹುರ್ಕೊಂಡ್ರೆ ಸಾಕು. ಒಬ್ಬೊಬ್ಬರು ಸಾಸ್ನ ಮಾಡೋದು ತೋರಿಸ್ತಾರೆ. ಟೊಮೆಟೊ ಕೂದಿಸಿ ಅದ್ರ ಮೇಲಿನ ಸೊಪ್ಪಿ ಉಚ್ಚಿ, ಅದು ಯಾವುದು ಗೋಜಾಟ್ ಬೇಡ್ರಿ. ಈ ರೀತಿ ನೀವು ಅವಾಗಿಂದ ಅವಾಗೆ ಚಟ್ನಿಯನ್ನು ಮಾಡ್ಕೋಬೋದು. ಇದನ್ನು ಕೂಡ ಒಂದು 2-3 ದಿವಸ ಇಟ್ಟು ನಾವು ತಿನ್ಬೋದು. ನೋಡಿ, ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡಿನಿ. ಪೂರ್ತಿ ಸಣ್ಣದಾಗಿ ಹಾಕೋಬೇಕು. ನೀವು ಕಲರ್ ಬರಬೇಕು ಅಂತಂದ್ರೆ ಮೆಣಸಿಕಾಯಿನ ಬದಲಾಗಿ ಕೊತ್ತಂಬರಿ ಕರಿಬೇವು ಮೆಣಸಿಕಾಯಿನ ಬಿಟ್ಟು ಬರೇ ಟೊಮೆಟೊ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಂಡ್ರೂ ಕೂಡ ಕಲರು ಬರ್ತೈತಿ, ಟೇಸ್ಟ್ನೂ ಬರ್ತೈತಿ. ಆದರೆ ಇದು ಮೆಣಸಿಕಾಯಿ ಹಾಕಿ ಮಾಡಿರುವಂತಹ ಚಟ್ನಿದು ಟೇಸ್ಟೇ ಸ್ವಲ್ಪ ಚೇಂಜ್ ಅನಿಸ್ತೈತಿ, ರುಚಿ ಜಾಸ್ತಿ ಇದು. ಹಾಗೆ ನಾನು ಆಲೂ ಪರೋಟಾ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆಲೂ ಪರೋಟಾ ರೆಸಿಪಿಯನ್ನು ನೋಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.